ಸಿದ್ದರಾಮಯ್ಯ ಅವರೇ, ನೀವು ನಿಜವಾಗ್ಲೂ ಪ್ರಾಮಾಣಿಕರಾಗಿದ್ರೆ, ನೀವು ನಿಜವಾಗ್ಲೂ ಭ್ರಷ್ಟಾಚಾರವನ್ನ ಸಹಿಸಲ್ಲ ಅಂತಂದ್ರೆ ನಾನು ಇವತ್ತು ನಿಮ್ಗೊಂದು ಸವಾಲು ಹಾಕ್ತಿದ್ದೀನಿ. ಅರಮನೆ ಮಂಡಳಿಯ ಹೆಸರಲ್ಲಿ ನೀವೇ ಪತ್ರ ಬರೆದ ಹಾಗೆ ಭ್ರಷ್ಟಾಚಾರ ನಡೀತಿರೋದು ಸ್ಪಷ್ಟವಾಗಿ ನಿಮಗೆ ಗೊತ್ತು. ಎಸಿಪಿಯಿಂದ ಪರ್ಮಿಷನ್ ತಗೊಂಡೆ ಬಂದಿದ್ದು, ಆಯ್ತಾ? ಟೆನ್ಷನ್ ಮಾಡಬೇಡಿ. ನೋಡಿ, ಇಂಥವ್ರು ಸಾಕಷ್ಟು ಮಂದಿ ಇದ್ದಾರೆ, ಬೇಕಾದಷ್ಟು ಜನ ಇರ್ತಾರೆ ಬಂದು ಕೇಳಕ್ಕೆ, ಪ್ರಶ್ನಿಸಕ್ಕೆ. ಯಾಕಂದ್ರೆ ಇಲ್ಲಿ ಪ್ರಶ್ನಿಸುವವರೇ ಇಲ್ಲಲ್ಲ ಒಳಗೆ. ನಾವು ಪ್ರಶ್ನೆ ಕೇಳಕ್ ಹೋದ್ರೆ ಉಪನಿರ್ದೇಶಕರು ಓಡಿ ಹೋಗ್ತಾರೆ, ಕಚೇರಿಯಲ್ಲಿ ಕುತ್ಕೊಂಡು ನಾನು ಕಚೇರಿಯಲ್ಲಿ ಇಲ್ಲ ಅನ್ನುವಂತ ಆನ್ಸರ್ ಕೊಡ್ತಾರೆ. ನಾವು ಪ್ರಶ್ನೆ ಕೇಳ್ತಾ ಇದ್ದೀವಿ, ನಿತ್ಯ ನಡೀತಿರುವಂತ ದರೋಡೆಗೆ ಆನ್ಸರ್ ಕೊಡಿ ಅಂತ ಹೇಳ್ತಾ ಇದ್ದೀವಿ. ವಿಶ್ವವಿಖ್ಯಾತ ಮೈಸೂರು ಅರಮನೆಯ ಮಾಳಿಗೆ ಸೋರ್ತಿದೆ. ಬರೀ ಅರಮನೆ ಮಾತ್ರ ಅಲ್ಲ, ಪ್ರವಾಸಿಗರಿಂದ ಬರ್ತಿರುವಂತ ಆದಾಯ ಕೂಡ ಆ ಮಳೆಯ ರೀತಿಯಲ್ಲಿ ಸೋರ್ತಾ ಇದೆ. ಪುಸ್ತಕ ಮಳಿಗೆ ಇದೆ, ಸರ್ಕಾರವೇ ನಡೆಸ್ತಿರುವ ಮಂಡಳಿ ಮಾರಾಟ ಮಾಡ್ತಿರುವ ಪುಸ್ತಕ. ಆದರೆ ಇದಕ್ಕೆ ನಾನು ಪೇಮೆಂಟ್ ಮಾಡಿದಾಗ ಈ ಹುಡುಗಿಯ ಪರ್ಸನಲ್ ಅಕೌಂಟಿಗೆ ಹೋಗುತ್ತೆ. ಇಲ್ಲಿ ಲೆಕ್ಕನೂ ಇಲ್ಲ, ಚುಕ್ತಾನೂ ಇಲ್ಲ. ಈ ರೀತಿಯ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದಂತ ಈ ಸೆನ್ಸರ್ ಇವತ್ತು ಕೆಲಸಕ್ಕೆ ಇಲ್ಲದಾಗ ಆಗಿದೆ. ಯಾಕೆ? ಇಲ್ಲಿನ ಡಿಸಿ ಪ್ರಶ್ನಿಸಬೇಕಿತ್ತು, ಪ್ರಿನ್ಸಿಪಲ್ ಸೆಕ್ರೆಟರಿ ಪ್ರಶ್ನಿಸಬೇಕಿತ್ತು, ಇದೇ ಊರಿನ ಸಿಎಂ ಸಿದ್ದರಾಮಯ್ಯ ಅವರು ಪ್ರಶ್ನಿಸಬೇಕಿತ್ತು. ಡಿಜಿಟಲ್ ಇಂಡಿಯಾ ಅಂತೀವಲ್ಲ, ಅದನ್ನ ಬಳಸ್ಕೊಂಡು ಪಕ್ಕ ₹1 ಸೋರಿಕೆ ಆಗದ ರೀತಿಯಲ್ಲಿ ಈ ಪಾರ್ಕಿಂಗ್ ವ್ಯವಸ್ಥೆನ ಇಟ್ಕೊಳ್ಬಹುದು. ಇವರಿಗೆ ಮನಸ್ಸಿಲ್ಲ, ಯಾಕಂದ್ರೆ ದಿನಕ್ಕೆ ಲಕ್ಷಾಂತರ ರೂಪಾಯಿ ಗುಳುಂ ಮಾಡಕ್ಕೆ ಅವಕಾಶ ತಪ್ಪಿ ಹೋಗುತ್ತೆ ಅಂತ. 100 ಮೆಷಿನ್ಸ್ ಇದಾವೆ, ಎಲ್ಲಾನು ಬೋಗಸ್ ಪಾರ್ಕಿಂಗ್ ಟಿಕೆಟ್ ಕೊಡಂತದ್ದು. ಈ ರೀತಿ ದರೋಡೆ ಮಾಡಿ 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 ಬ್ಲಾಕ್ ಮನಿ ಕನೆಕ್ಟ್ ಮಾಡಿ ಮಾಡಿ ಇವರು ಎಂತೆಂತ ಆಸ್ತಿಗಳನ್ನ ಮಾಡ್ಕೊಂಡಿದ್ದಾರೆ, ಯಾವ ರೀತಿ ಮಜಾ ಮಾಡ್ತಿದ್ದಾರೆ. ಒಬ್ಬ ಅಧಿಕಾರಿ ಬಂದ್ರೆ ಅವನಿಗೆ 5 ಲಕ್ಷದ ಸೀರೆ ಕೊಡುವಷ್ಟು ನಮ್ಮ ಅಧಿಕಾರಿಗಳು ಶ್ರೀಮಂತರು. ಈಗ ನಿಮ್ಗೆ ನಿಜವಾಗ್ಲೂ ತಾಕತ್ತಿದ್ರೆ, ನಿಜವಾಗ್ಲೂ ನಿಮ್ಗೆ ದಂಬಿದ್ರೆ, ಇಲ್ಲಿ ಅರಮನೆ ಮಂಡಳಿಯಲ್ಲಿ ನಡೆಯುತ್ತಿರುವಂತಹ ಅಕ್ರಮ, ಇಲ್ಲಿನ ಉಪನಿರ್ದೇಶಕರು ಮಾಡುತ್ತಿರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಫುಲ್ ಸ್ಟಾಪ್ ಹಾಕಿ. ಸಿದ್ದರಾಮಯ್ಯ ಅವರೇ, ನೀವು ನಿಜವಾಗ್ಲೂ ಪ್ರಾಮಾಣಿಕರಾಗಿದ್ರೆ, ನೀವು ನಿಜವಾಗ್ಲೂ ಭ್ರಷ್ಟಾಚಾರವನ್ನ ಸಹಿಸಲ್ಲ ಅಂತಂದ್ರೆ ನಾನು ಇವತ್ತು ನಿಮ್ಗೊಂದು ಸವಾಲು ಹಾಕ್ತಿದ್ದೀನಿ. ಅರಮನೆ ಮಂಡಳಿಯ ಹೆಸರಲ್ಲಿ ನೀವೇ ಪತ್ರ ಬರೆದ ಹಾಗೆ ಭ್ರಷ್ಟಾಚಾರ ನಡೀತಿರೋದು ಸ್ಪಷ್ಟವಾಗಿ ನಿಮಗೆ ಗೊತ್ತು. ಎಸಿಪಿಯಿಂದ ಪರ್ಮಿಷನ್ ತಗೊಂಡೆ ಬಂದಿದ್ದು, ಆಯ್ತಾ? ಟೆನ್ಷನ್ ಮಾಡಬೇಡಿ. ನೋಡಿ, ಇಂಥವ್ರು ಸಾಕಷ್ಟು ಮಂದಿ ಇದ್ದಾರೆ, ಬೇಕಾದಷ್ಟು ಜನ ಇರ್ತಾರೆ ಬಂದು ಕೇಳಕ್ಕೆ, ಪ್ರಶ್ನಿಸಕ್ಕೆ. ಯಾಕಂದ್ರೆ ಇಲ್ಲಿ ಪ್ರಶ್ನಿಸುವವರೇ ಇಲ್ಲಲ್ಲ ಒಳಗೆ. ನಾವು ಪ್ರಶ್ನೆ ಕೇಳಕ್ ಹೋದ್ರೆ ಉಪನಿರ್ದೇಶಕರು ಓಡಿ ಹೋಗ್ತಾರೆ, ಕಚೇರಿಯಲ್ಲಿ ಕುತ್ಕೊಂಡು ನಾನು ಕಚೇರಿಯಲ್ಲಿ ಇಲ್ಲ ಅನ್ನುವಂತ ಆನ್ಸರ್ ಕೊಡ್ತಾರೆ. ನಾವು ಪ್ರಶ್ನೆ ಕೇಳ್ತಾ ಇದ್ದೀವಿ, ನಿತ್ಯ ನಡೀತಿರುವಂತ ದರೋಡೆಗೆ ಆನ್ಸರ್ ಕೊಡಿ ಅಂತ ಹೇಳ್ತಾ ಇದ್ದೀವಿ. ವಿಶ್ವವಿಖ್ಯಾತ ಮೈಸೂರು ಅರಮನೆಯ ಮಾಳಿಗೆ ಸೋರ್ತಿದೆ. ಬರೀ ಅರಮನೆ ಮಾತ್ರ ಅಲ್ಲ, ಪ್ರವಾಸಿಗರಿಂದ ಬರ್ತಿರುವಂತ ಆದಾಯ ಕೂಡ ಆ ಮಳೆಯ ರೀತಿಯಲ್ಲಿ ಸೋರ್ತಾ ಇದೆ.
ಪುಸ್ತಕ ಮಳಿಗೆ ಇದೆ, ಸರ್ಕಾರವೇ ನಡೆಸ್ತಿರುವ ಮಂಡಳಿ ಮಾರಾಟ ಮಾಡ್ತಿರೋ ಪುಸ್ತಕ. ಆದರೆ ಇದಕ್ಕೆ ನಾನು ಪೇಮೆಂಟ್ ಮಾಡಿದಾಗ ಈ ಹುಡುಗಿಯ ಪರ್ಸನಲ್ ಅಕೌಂಟಿಗೆ ಹೋಗುತ್ತೆ. ಇಲ್ಲಿ ಲೆಕ್ಕನೂ ಇಲ್ಲ, ಚುಕ್ತಾನೂ ಇಲ್ಲ. ಈ ರೀತಿಯ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದಂತ ಈ ಸೆನ್ಸಾರ್ ಇವತ್ತು ಕೆಲಸಕ್ಕೆ ಇಲ್ಲದಾಗ ಆಗಿದೆ. ಯಾಕೆ? ಇಲ್ಲಿನ DC ಪ್ರಶ್ನಿಸಬೇಕಿತ್ತು, ಪ್ರಿನ್ಸಿಪಲ್ ಸೆಕ್ರೆಟರಿ ಪ್ರಶ್ನಿಸಬೇಕಿತ್ತು, ಇದೇ ಊರಿನ CM ಸಿದ್ದರಾಮಯ್ಯ ಅವರು ಪ್ರಶ್ನಿಸಬೇಕಿತ್ತು. ಡಿಜಿಟಲ್ ಇಂಡಿಯಾ ಅಂತೀವಲ್ಲ, ಅದನ್ನ ಬಳಸ್ಕೊಂಡು ಪಕ್ಕ ₹1 ಸೋರಿಕೆ ಆಗದ ರೀತಿಯಲ್ಲಿ ಈ ಪಾರ್ಕಿಂಗ್ ವ್ಯವಸ್ಥೆನ ಇಟ್ಕೊಳ್ಬಹುದು. ಇವರಿಗೆ ಮನಸ್ಸಿಲ್ಲ, ಯಾಕಂದ್ರೆ ದಿನಕ್ಕೆ ಲಕ್ಷಾಂತರ ರೂಪಾಯಿ ಗುಳುಂ ಮಾಡಕ್ಕೆ ಅವಕಾಶ ತಪ್ಪಿ ಹೋಗುತ್ತೆ ಅಂತ. 100 ಮೆಷಿನ್ಸ್ ಇದಾವೆ, ಎಲ್ಲಾನು ಬೋಗಸ್ ಪಾರ್ಕಿಂಗ್ ಟಿಕೆಟ್ ಕೊಡಂತದ್ದು. ಈ ರೀತಿ ದರೋಡೆ ಮಾಡಿ 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 ಬ್ಲ್ಯಾಕ್ ಮನಿ ಕನೆಕ್ಟ್ ಮಾಡಿ ಮಾಡಿ ಇವರು ಎಂತೆಂತ ಆಸ್ತಿಗಳನ್ನ ಮಾಡ್ಕೊಂಡಿದ್ದಾರೆ, ಯಾವ ರೀತಿ ಮಜಾ ಮಾಡ್ತಿದ್ದಾರೆ. ಒಬ್ಬ ಅಧಿಕಾರಿ ಬಂದ್ರೆ ಅವನಿಗೆ 5 ಲಕ್ಷದ ಸೀರೆ ಕೊಡುವಷ್ಟು ನಮ್ಮ ಅಧಿಕಾರಿಗಳು ಶ್ರೀಮಂತರು. ಈಗ ನಿಮ್ಗೆ ನಿಜವಾಗ್ಲೂ ತಾಕತ್ತಿದ್ರೆ, ನಿಜವಾಗ್ಲೂ ನಿಮ್ಗೆ ದಂಬಿದ್ರೆ, ಇಲ್ಲಿ ಅರಮನೆ ಮಂಡಳಿಯಲ್ಲಿ ನಡೆಯುತ್ತಿರುವಂತಹ ಅಕ್ರಮ, ಇಲ್ಲಿನ ಉಪನಿರ್ದೇಶಕರು ಮಾಡುತ್ತಿರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಫುಲ್ ಸ್ಟಾಪ್ ಹಾಕಿ. ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲೂ ಲಭ್ಯ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ. ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು www.vijayatimes.com ಅಂತ ಟೈಪ್ ಮಾಡಿ. ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ. ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ, ಫಾಲೋ ಮಾಡಿ. ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನ ಒತ್ತಿ.